ಹಾಯ್ ನನ್ನ ಹಳೆಯ ಬ್ಲಾಗಲ್ಲಿ ನನ್ನ ಮಾರ್ನಿಂಗ್ ರೊಟೀನ್ ನೋಡಿರ್ತೀರ ಆ್ಯಂಡ್ 11 o'clock ಟು ನನಗೆ ಮಧ್ಯಾಹ್ನದ ರೊಟೀನ್ ಇವತ್ತು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಗ್ರಾಸರೀಸ್ ಸ್ವಲ್ಪ ತೊಗೊಂಡು ಬರೋಕ್ಕೆ ಹೇಳಿದ್ದೆ. ಡಿಮಾರ್ಟಿಂದ ಸ್ವಲ್ಪ ತೊಗೊಂಡು ಬಂದಿದ್ದಾರೆ. ಮಿಲೆಟ್ಸು ಮತ್ತು ಬಟ್ಟೆಗೆ ಸೋಪ್ಸು ಇದೆಲ್ಲ ಖಾಲಿಯಾಗಿತ್ತು ಅಂತ ಸ್ವಲ್ಪ ರೇಷನ್ಸ್ನ ತರಿಸ್ಕೊಂಡ್ಬಿಡ್ತೀನಿ. ಆ್ಯಂಡ್ ನಾನು ತುಂಬ ಜಾಸ್ತಿ ಮಗುನ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ. ಅವಳಿಗೆ ಮನೆಯಲ್ಲೇ ಇದ್ದರೆ ವಾಸಿ ಅನಿಸುತ್ತೆ, ಅವಳ ಗ್ರೋತ್ಗೆ ಇದಕ್ಕೆ ಎಲ್ಲ. ಸೊ ಹಾಗಾಗಿ ಅವರೇ ತೊಗೊಂಡು ಬಂದು ಕೊಡ್ತಾರೆ. ಸಣ್ಣ ಪುಟ್ಟದ್ದು ಅವರಿಲ್ಲದೆ ಇದ್ದಾಗ ಅಷ್ಟೇ ನಾನು ಆರ್ಡ್ರ್ ಮಾಡ್ಕೊಳ್ತೀನಿ. ಆ್ಯಂಡ್ ಎಲ್ಲನೂ ಸ್ವಲ್ಪ ತರಕಾರಿ ಹಣ್ಣೆಲ್ಲ ತಂದಿದ್ದಾರೆ, ಅದನ್ನು ಮಾತ್ರ ಬಿಡಿಸಿಟ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಅಂತೂ ಖಾಲಿಯಾಗಿ ಹೋಗ್ಬಿಟ್ಟಿರುತ್ತೆ. ಇದಿಷ್ಟೇ ತರಿಸ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿನೂ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಹಣ್ಣನ್ನು ಎತ್ತಿಟ್ಕೊಳ್ಳೋಣ ಬುಟ್ಟಿ ಒಳಗಡೆ ಅಂತ ಇಟ್ಕೊಳ್ತಾ ಇದ್ದೀನಿ. ಸೊ ಒಂದೇ ಸಲ ಜಾಸ್ತಿ ತರಿಸೋದ್ರಿಂದ ಜಾಸ್ತಿ ಸ್ಪೇಸು ಕೂಡ ಇಡಿಸ್ಬಿಡುತ್ತೆ. ಹಾಗಾಗಿ ಖಾಲಿ ಆದಾಗ ಮಾತ್ರ ಸ್ವಲ್ಪ ಆರ್ಡ್ರ್ ಮಾಡಿಕೊಂಡ್ರೆ ಯೂಸ್ ಆಗುತ್ತೆ. ಈಗ ಲೈಕ್ ಓಟ್ಸ್ ಆಗಿರ್ಬೋದು, ಮಿಲ್ಲೆಟ್ಸ್ ಆಗಿರ್ಬೋದು ಆ್ಯಂಡ್ ಸಬ್ಬಕ್ಕಿ ಆಗಿರ್ಬೋದು ಇದೆಲ್ಲ. ಸೊ ಅವರು ಕುಕ್ ಮಾಡ್ತಾಯಿದ್ರು, ಮಧ್ಯಾಹ್ನಕ್ಕೆ ಸಾಂಬಾರಿತ್ತು ಅಂತ ಪಲ್ಯನ. ಸೊ ಅವರು ಮಗುನ ಕರ್ಕೊಂಡು ಬರೋ ಅಷ್ಟರೊಳಗಡೆ ನಾನು ಚಪಾತಿ ಮಾಡಿಕೊಡೋಣ ಪಲ್ಯಕ್ಕೆ ಅಂತ ವೆಯ್ಟ್ ಮಾಡ್ತಿದ್ದೆ. ಎಲ್ಲನೂ ಎತ್ತಿಟ್ಕೊಂಡು ಗ್ರೀನ್ ಟೀ ಪ್ರಿಪೇರ್ ಮಾಡ್ಕೊಂಡು ಕುಡಿತಾ ಇದ್ದೀನಿ, ಆರ್ಗ್ಯಾನಿಕ್ದಿದು. ಸೊ ಅಷ್ಟರಲ್ಲಿ ಅವ್ನು ಬಂದಮೇಲೆ ನಾನು ಅವನಿಗೆ ಡ್ರೆಸ್ ಎಲ್ಲ ಕೊಟ್ಟು ಅವನ್ನ ರೆಡಿ ಮಾಡಿ ಊಟ ಹಾಕ್ಕೊಡ್ಬೇಕು. ಅವನದೆಲ್ಲ ಆದಮೇಲೆ ಅವ್ನಿಗೂ ಕೂಡ ಫೀಡ್ ಮಾಡೋದಿರುತ್ತೆ. ಸೊ ಅವಳಂತೂ ಇವಾಗ ಮೆಟ್ಲಂತೂ ಹತ್ಕೊಂಡು ಹೋಗ್ಬಿಟ್ಟಿರ್ತಾಳೆ ನಾವೇನಾದರೂ ಓಪನ್ ಮಾಡಿದರೆ ಡೋರು. ಸೊ ಟೆರೇಸ್ ಮೇಲೆ ನೀರು ಬಿಡೋದಾಗಲಿ, ಬಟ್ಟೆ ಕ್ಲಿಪ್ಸ್ ಜೊತೆ ಆಟ ಆಡೋದಾಗಲಿ ಮಾಡ್ತಿರ್ತಾಳೆ. ಸೊ ಮೇಲೆ ಹೋದ್ಮೇಲೆ ಏನು ಮಾಡ್ತಿದ್ಯಾ ಅಂತಂದರೆ ಆಟ ಆಡ್ತಿದ್ದಾಳೆ. ಅವನ್ನ ಕಳಿಸಿದ ಮೇಲೆ ಸ್ನಾನ ಮಾಡಿಸಿರ್ತೀನಿ ನಾನು, ಅವಳಿಗೂ ತಿನ್ನಿಸಿ. ಅದೆಲ್ಲ ನೋಡಿಕೊಂಡು ಈ ಮಧ್ಯಾಹ್ನ ಅವ್ನು ಬಂದಮೇಲೆ ಪಾಟ್ಗೆಲ್ಲ ನೀರು ಹಾಕಿ ಅವಳಿಗೆ ಮಧ್ಯಾಹ್ನ ಊಟ ಮಾಡಿಸಿರ್ತೀನಿ. ಸೊ ಅವ್ನು ಬರೋಕ್ಕೆ ಮುಂಚೆನೇ ಒಂದು ರೌಂಡ್ ಅವಳು ಮಲಗಿದ್ದಾಗ ನಾನು ಗ್ರಾಸರೀಸ್ ಎಲ್ಲ ರೀಫಿಲ್ ಮಾಡ್ಕೊಂಡಿದ್ದೆ. ಸೊ ಈಗ ಅವನಿಗೂ ಊಟ ಹಾಕ್ಕೊಟ್ಬಿಟ್ಟು ನಾನು ಕೂಡ ಊಟ ಮಾಡ್ಕೊಳ್ತೀನಿ. ಇದಾಗಿತ್ತು ಮಾರ್ನಿಂಗ್ 11 ಟು ಮಧ್ಯಾಹ್ನ 2 o'clock ರೊಟೀನ್. ಸೊ ಹಾಗೆ ಸಂಜೆ ಕೂಡ ದೀಪೋತ್ಸವ ಇತ್ತು. ಸೊ ಭಜನೆ ಅಂತೂ ಮಾಡ್ತಾಯಿದ್ರು ಎಲ್ಲರೂ ಕೂಡ. ಹಾಗೆ ದೀಪೋತ್ಸವಕ್ಕೆ ಕೊಟ್ಟಿರ್ತಾರೆ ಯಾರಾದರೂ ಒಬ್ಬರು. ಸೊ ಎಲ್ಲರೂ ಹೋಗಿ ಪೂಜೆ ಮಾಡ್ಬೋದು. ಹಾಗೆ ದೀಪ ಅಂಟಿಸೋದು ಶಿವನ ಮುಂದೆ ತುಂಬಾ ಒಳ್ಳೆಯದು. ನಿತ್ಯಕರ ಶುಭಕರ ಮಂಗಳ ಅಂತಲೇ ಒಂದು ಶ್ಲೋಕ ಇದೆ. ಸೊ ಈ ಮಾಸದಲ್ಲಿ ಶಬರಿಮಲೆ ದೀಪನೂ ನೋಡೋದು ಎಷ್ಟು ಇಂಪಾರ್ಟೆಂಟು, ಶಿವನಿಗೆ ದೀಪ ಹಚ್ಚೋದು ಅಷ್ಟೇ ಇಂಪಾರ್ಟೆಂಟು. ವಿಷ್ಣು ಆಗಿರ್ಬೋದು, ಯಾವುದೇ ದೇವತೆಗಳಾಗಿರ್ಬೋದು ನೋಡಿ, ಅದು ಲಿಂಗ, ಅದಕ್ಕೆ ಹೂವು ಹಾಕಿ ನಿತ್ಯ ಪೂಜೆ ಕಂಟಿನ್ಯೂಸ್ ಆಗಿ ಮಾಡ್ತಿರ್ತಾರೆ ಇಲ್ಲಿ. ಸೊ ಭಜನೆ ಕೂಡ ಕಂಟಿನ್ಯೂಸ್ ಆಗಿ ನಡೀತಾನೆ ಇರುತ್ತೆ. ಸೊ ಭಜನೆಯ ಗ್ಲಿಮ್ಸ್ ಹೇಗಿತ್ತು ಅಂತ ನೋಡೋಣ.